ಸರ್ ಇನ್ನು ಯಾಕೆ ಲೇಟು? ಏನು ಮದುವೆ ಮಗಳಿಗೆ ಇಷ್ಟ ಇದೆ ಅಂತ ಗೊತ್ತಾದ್ಮೇಲೆ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಅವಳು ಓದ್ ಮುಗಿಲಿ. ಅಯ್ಯೋ ಸಾರ್, ಮದುವೆ ಬೇಕಾದ್ರೆ ಲೇಟ್ ಆಗಿ ಮಾಡಿ, ನಿಶ್ಚಿತಾರ್ಥ ಮೊದಲು ಮಾಡಿ ಮುಗಿಸ್ಬಿಡಿ. ಆಮೇಲೆ ಒಟ್ಟಿಗೆ ಮಾತಾಡ್ತಾ ಇದ್ರು, ಓಡಾಡ್ತಾ ಇದ್ರು, ಯಾರು ಏನು ತಪ್ಪು ತಿಳ್ಕೊಳಲ್ಲ. ಇಲ್ಲ ಅಂತಂದ್ರೆ ಲವ್ ಗಿವ್ ಅಂತ ಜನ ಗುಸ್ಗುಸು ಮಾತಾಡ್ಕೋತಾರೆ. ನೀನ್ ಹೇಳೋದು ಸರಿನೇ. ಒಳ್ಳೆ ಮುಹೂರ್ತ ನೋಡಿ ನಿಶ್ಚಿತಾರ್ಥ ಮುಗಿಸೋಣ. ಸರ್, ಬರೋ 18ನೇ ತಾರೀಕು 10:40 10:43 ಒಳಗೆ ಬಹಳ ಒಳ್ಳೆ ಮುಹೂರ್ತ ಇದೆ ಸರ್. ಹಾಗಾದ್ರೆ ಹುಡುಗನ ಮನೆ ಹತ್ರ ಮಾತಾಡು. ಸರ್, ನಾನು ಈಗಲೇ ಒಪ್ಪಿಸ್ಬರ್ತೀನಿ ಸರ್. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಯ್ಯೋ, ಬಾರಯ್ಯ ಬಾ. ಚೆನ್ನಾಗಿದ್ದೀನಯ್ಯ. ಈಗ ತಾನೆ ಜಗದೀಶ್ ನಾನು ಮನೆ ಕಳ್ಸಿದ್ದಾನಯ್ಯ. ಎಷ್ಟು ವರ್ಷ ಆಯ್ತು ನೀನು ನೋಡಿ? ಹೌದು. ಚಂದ್ರು ನನ್ನ ಮಗ ರಾಕೇಶ್. ನಮಸ್ಕಾರ ಸರ್. ಗೊತ್ತು, ಈ ಸಲ ನನ್ನ ಅವಾರ್ಡ್ ತಗೊಂಡಿರೋ ಬುದ್ಧಿವಂತ. ಅವಾರ್ಡ್ ಫಂಕ್ಷನ್ ನೋಡ್ದಾಗಿಂದ ನಮ್ ಡ್ಯಾಡಿ ನಿಮ್ಮಿಬ್ರು ಬಗ್ಗೆ ಫ್ಲಾಶ್ ಬ್ಯಾಕ್ ಸ್ಟೋರಿನ ಹೇಳಿದ್ದು. ಅದೆಲ್ಲ ಒಂದ್ ಕಾಲ. ಹೌದೌದು. ಚಂದ್ರು ನನ್ನ ಮಗ ರಾಕೇಶ್ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದಾನೆ. ನಿನ್ನ ಆಶೀರ್ವಾದ ಇಲ್ಲದೆ ಏನು ಮಾಡ್ಬೇಡ ಅಂತ ಹೇಳಿದಿನಯ್ಯ. ನಿಮ್ಮ ಆಶೀರ್ವಾದ ತಗೊಂಡ್ ಹೋಗೋಣ ಅಂತ ಬಂದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಬನ್ನಿ ಬನ್ನಿ. ನಡಿ ನಡಿ ಬಾರ. ಕೂತ್ಕೊಳ್ಳಯ್ಯ. ಥ್ಯಾಂಕ್ ಯು. ಕೂತ್ಕೋಪ. ಹಲೋ. ಹಾಯ್. ನನ್ನ ಮಗಳು ಅಂಕಿತಾ. ನಾವಿಬ್ರು ಇದಕ್ಕೂ ಮೊದಲು. ನನಗ್ ಗೊತ್ತು. ಅಂಕಿತಾ, ನೀನ್ ಹೋಗಿ ಒಳ್ಳೆ ಟೀ ಮಾಡ್ಕೊಂಡ್ ಬಾ. ನಿನ್ ಕೈ ರುಚಿ ಗೊತ್ತಾಗ್ಲಿ. ಓಕೆ ಡ್ಯಾಡಿ. ಲೋ ಪ್ರಸಾದ, ನಿನ್ನ ಮಗನ ಫಸ್ಟ್ ಟೈಮ್ ನೋಡಿದಾಗ್ಲೇ ನನಗೆ ತುಂಬಾ ಹಿಡಿಸ್ಬಿಟ್ಟ. ಈಗಿನ ಕಾಲದ ಹುಡುಗರಲ್ಲಿ ಇವಂತ ಎಂಟರ್ಪ್ರೈಸಿಂಗ್ 8 ಜನ ಇದಾರೆ ಹೇಳು. ನನ್ನ ಮಗಳು ಇವನು ಪರಿಚಯ ಇದೆ ಅಂತ ಹೇಳಿದಾಳೆ. ಆ ಪರಿಚಯನ ಗಂಟು ಹಾಕಿ ಸಂಬಂಧ ಯಾಕೆ ಮಾಡ್ಕೋಬಾರ್ದು? ನನಗಂತೂ 100% ಓಕೆ. ಇವನಿಗೆ 101% ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಇಷ್ಟೊತ್ತು ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಎಷ್ಟು ಬೇಗ ನೀನ್ ಮದುವೆ ಮಾಡ್ತೀಯ ಅನ್ನೋದು ಉಳಿದಿರೋ ಪ್ರಶ್ನೆ. ಅವ್ಳ ಸಂತೋಷ ನೋಡಿದ್ರ. ಬರೋ 18ಕ್ಕೆ ಒಳ್ಳೆ ಮುಹೂರ್ತ ಇದೆ. 18ಕ್ಕೆ ನಿಶ್ಚಿತಾರ್ಥ ನಡಿಲೇಬೇಕು. ಆಮೇಲೆ ಒಂದು ಒಳ್ಳೆ ಮುಹೂರ್ತದಲ್ಲಿ ನನ್ನ ಮಗನಿಗೂ ನಿರ್ಮಲಂಗೂ ಮದುವೆ ಮಾಡ್ಬೇಡ. ಅಲ್ರಿ, ಹೆಣ್ಣಿನ ತಂದೆ ಒಂದ್ಸಲಾನು ಬಂದ್ ಮಾತಾಡ್ಲಿಲ್ಲ. ಮದ್ವೆ ಅಂದ್ರೆ ರುದ್ರಣ್ಣ, ಅವ್ರ ದೊಡ್ಡ ದೊಡ್ಡ ಮನುಷ್ಯರು, ಅವ್ರ ಟೈಮ್ ಅಲ್ಲಿ ಇರುತ್ತೆ. ಕೆಲಸ ಅಂದ್ರೆ ಕೆಲಸ. ಉಚ್ಚವಯ್ಯೋದಕ್ಕೂ ಅವ್ರಿಗೆ ಯಾವ ಅದಕ್ಕೂ ಟೈಮ್ ಇರಲ್ಲ. ಈಗ ಇಲ್ಲಿರೋ ಕಂಪ್ನಿಲಿ ಯಾರು ನೋಡ್ಕೊತಿದ್ದಾರೆ? ಯಾರು? ನಾನು. ಒಳ್ಳೇದೇ ಆಯ್ತು. ಈ ಮದುವೆ ಕೆಲಸನ ನನಗೆ ಒಪ್ಪಿಸಿದ್ದಾರೆ. ಅಲ್ಲ, ನಾಳೆ ಏನಾದ್ರೂ ಹೆಚ್ಚು ಏನಾದ್ರೆ ಎಲ್ಲ ನನಗ್ ಬಿಡಿ, ನಾನು ನೋಡ್ಕೋತೀನಲ್ಲ. ರುದ್ರಣ್ಣ, ಕುಡಿ ಕೈನ. ವೆಲ್ಕಮ್ ವೆಲ್ಕಮ್. ಬನ್ನಿ ಬನ್ನಿ ಬನ್ನಿ. ಕಮಾನ್. ಬಳೆ ಕೊಡೆ. ಕೊಡು. ಅಶೋಕನಕ್ಕೆ ಕೂತ್ಕೊಳ್ಳುತ್ತೆ ಇವ್ರನ್ನ ಕರ್ಕೊಂಡ್ಬಂದೆ. ನಮ್ ರೋಡ್ ಹುಡುಗರು ಚೆನ್ನಾಗಿ ತಿನ್ಲಿ ಅಂತ. ಪುಗ್ಸೆಟ್ ಅಂತಂದ್ರೆ ನನಗೊಬ್ಳು ನಮ್ಮ ಅಪ್ಪನಿಗೊಬ್ಳು ಅಂದಂಗೆ ಇದಕ್ಕೇನ್ ಕಮ್ಮಿ ಇಲ್ಲ. ಮುದ್ಕಿನ ಅಗ್ಗ ಬಿಟ್ಟಿದ್ದ ನಂತರ ಹೆಂಗ್ ಓಡ್ತಾಳ ನೋಡು. ಜಾಗ ಹಿಡೀರಿ. ಹೋಗಿ ಯಜಮಾನ ಮಾತಾಡ್ಸ್ಕೊಂಡ್ಬಿಟ್ಟು ಇಲ್ಲೇರಿ. ಹೌದಲ್ಲ ಸರ್, ಹುಡುಗನ ಕಡೆ ಅವರೆಲ್ಲ ಬಂದ್ರು ಸರ್. ನೋಡ್ದೆ. ನೋಡಿದ್ರ? ಆಮೇಲೆ ಯಾವಾಗ ನೋಡಿದ್ರಪ್ಪ?
ದೂರ ಯಾಕೆ ಹೋಗ್ತಿದ್ಯಾ? ಬಾಯ್ಲಿ ಬಾಯ್ಲಿ, ನೀವಿಬ್ರು ಯಾವಾಗ್ಲೂ ಹತ್ರ ಇರ್ಬೇಕು. ಮೇಡ್ ಫಾರ್ ಈಚ್ ಅದರ್. ಎಂಜಾಯ್ ಎಂಜಾಯ್. ಎಷ್ಟಣ್ಣ ಬೆಲೆ? ಫ್ರೀ ಸಾರ್ ಎಷ್ಟು ಬೇಕಾದ್ರೆ ತಗೊಳ್ಳಿ. ಬತ್ತನೇ ಇಲ್ಲ, ಖಾಲಿ ಬಾಟ್ಲಾ. ಮುಚ್ಚಳ ತೆಗೆದು ಕೊಡಿ. ಆತರಗಾರ. ಹಲೋ ಮಿಸ್ಟರ್ ಚಂದ್ರಶೇಖರ್, ಹಲೋ. ಎಲ್ಲಿ ಮದುಮಗ ಕಾಣ್ತಾ ಇಲ್ಲ? ಸೋಫಾ ಕೂಡ ಖಾಲಿ ಇದೆ. ನಾನು ಅವ್ನು ನೋಡ್ಲೂ ಇಲ್ಲ, ಮಾತಾಡಿಸ್ಲೂ ಇಲ್ಲ. ಅವನು ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾನೆ. ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್. ಆ ಹುಡುಗನ್ ತಂದೆ ರಾಮ್ ಪ್ರಸಾದ್. ಹಲೋ, ಗ್ಲಾಡ್ ಟು ಮೀಟ್ ಹಲೋ, ಯು. ಗ್ಲಾಡ್ ಟು ಮೀಟ್ ಯು. ನೀವ್ ಹೀಗೆ ಮಾತಾಡ್ತಾ ಇರಿ, ನಾನು ಹುಡುಗನ್ನ ಕುರ್ಜಿಲ್ ಕುಡ್ಸಕ್ ಏರ್ಪಾಟ್ ಮಾಡ್ತೀನಿ. ಓಕೆ. ಹಲೋ ಹಲೋ. ನೀವು ಮದುಮಗನ್ ಕಡೆಯವರಾ? ಮುಂಬೈಯಿಂದ ಮದುಮಗನ್ ಜೊತೆ ನಾನೇ ಬಂದಿರೋದು. ಕ್ಯೋ ಸಾಬ್? ಅವನ್ನ ಆ ಸೋಫಾ ಮೇಲೆ ಕೂಡ್ಸೋಣ ಅಂತ. ಯಾರು ಹೇಳಿದ್ದ? ಯಜಮಾನ್ರು. ಅವನ್ನ ಆ ಸೋಫಾ ಮೇಲೆ ಕೂರಿಸ್ತೀರಾ? ಹೌದು. ಅವನು ಇಷ್ಟು ಬೇಗ ದೊಡ್ಡ ಮನುಷ್ಯ ಆಗ್ಬಿಟ್ನ? ಏ ಮದುಮಗ, ಅದೇ ಇವನೇ ಮದುಮಗ. ಯಾರು? ಇವನ? ಯಾಕೆ ಯಾಕೆ ವೈ? ಅಲ್ಲ, ನಿಮ್ಮನ್ನ ಅಲ್ಲಿ ಕೂಡ್ಸೋಣ ಅಂತಿದ್ದೆ. ಕಮಿಷನರ್. ಅಲ್ಲ, ನಿನ್ನ ಆ ಸೋಫಾ ಮೇಲೆ ಕೂರಿಸ್ಬೇಕು ಅನ್ನಲ್ಲ, ಯಾಕೆ ಇರ್ಬೋದು? ನೋಡೋಕೆ ಸುರಸುಂದರ, ಹೈಲಿ ಎಜುಕೇಟೆಡ್, ಗ್ರೇಟ್ ಪರ್ಸನಾಲಿಟಿ, ಅದಕ್ಕೆ. ಯಾರು ನೀನಾ? ಯಾ. ಕಮಿಷನರ್, ಇವರ ಮದುಮಗ. ನಾನು ಚಂದ್ರಶೇಖರ್, ತುಂಬಾ ವರ್ಷಗಳಿಂದ ಫ್ರೆಂಡ್ಸ್. ಬೈ ಬಾಯ್, ಏನ್ ಮಾಡ್ಕೊಂಡಿದ್ದೀರಾ? ಮಾರಲ್ ಟ್ರಾಫಿಕ್ ನಲ್ಲಿ ಪೊಲೀಸ್ ಕ್ವಶನ್ಸ್ ಎಲ್ಲ ಕೇಳಬಾರದು. ಥ್ಯಾಂಕ್ ಯು. ಇವನ ಹೆಸರು ಮದುಮಗ ಅಂತ. ಓಹೋ, ನಿಜವಾದ ಮದುಮಗ ಇವನು. ನಮಸ್ತೆ ಸರ್. ಗ್ಲಾಡ್ ಟು ಮೀಟ್ ಯು. ಬೆಸ್ಟ್ ಆಫ್ ಲಕ್. ನಮಸ್ತೆ. ನಾನು ಅದೇ ಅನ್ಕೊಂಡೆ, ಇಂಥ ಕೆಟ್ಟ ಮುಸುಡಿನ ನಮ್ ಚಂದ್ರಶೇಖರ್ ಅಳಿಯ ಮಾಡ್ಕೊಳ್ಳೋ ಕರ್ಮ ಯಾಕೆ ಬಂತು ಅಂತ. ಇಲ್ಲಿ ಕೂತ್ಕೋ, ನಾನು ಬಂದವನ್ನ ಗಮನಿಸ್ತೀನಿ. ಸರಿ ಸರಿ. ಯಾಕೆ ಹಾಗಂತೀರಾ? ಮದ್ವೆ ಆದ್ಮೇಲೆ ನಿಮ್ಮನೇಲಿ ತಾನೇ ಇರೋದು. ಕೈ ಕೊಡಮ್ಮ. ಹೆಣ್ಮಕ್ಳು ಅಂದ್ರೆ ಹಿಂಗಿರ್ಬೇಕು. ಬರೋದ್ರಣ್ಣ, ಬಾ ಬಾ. ಸರ್, ಡೈವೋರ್ಸು ಡೈನಮಿಟ್ ಹುಡ್ರಣ್ಣ, ಗಣೇಶ್ ತಂಡ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ ಪರಿಚಯ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಈಗಾಯ್ತಲ್ಲ, ಒಳ್ಳೇದು. ಅವ್ರನ್ನ ಚೇರಲ್ಲಿ ಕೂರ್ಸು. ಈಗ ಬಂದೆ. ಆಯ್ತು ಸರ್, ಆಯ್ತು ಸರ್. ಹುಡ್ರಣ್ಣ, ಅಲ್ಲ, ಬನ್ನಿ ಇಲ್ಲಿ. ಆ ದೊಡ್ಡ ಚೇರ್ ಇದೆಯಲ್ಲ, ಅದ್ರಲ್ಲಿ ಕೂತ್ಕೊಳ್ಳಿ ನೀವು. ಹೋಗಿ 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 ಹೋಗಿ. ಹಾ, ಗಣೇಶು ಗಣೇಶು. ನಾನು ಅವ್ರ ಹತ್ರ ಸಾರಿ ಕೇಳಬೇಕು. ಯಾಕೆ? ನಾನು ಅವ್ರ ಜೊತೆ ತಪ್ಪಾಗಿ ನಡ್ಕೊಂಡಿದ್ದೀನಿ. ಆ ಕೋಪ ಏನಾದ್ರು ನನ್ನ ಮೇಲೆ ಇದ್ರೆ? ಚಿಕ್ಕ ಮಗ ತರ ಮಾತಾಡ್ತಿಯಲ್ಲ, ಅವ್ರಿಗೆ ನಿನ್ ಮೇಲೆ ಕೋಪ ಇದ್ದಿದ್ರೆ ಈ ಮದ್ವೆಗೆ ಒಪ್ಕೋತಿಲ್ಲ. ಬಾ 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 ಬಾ. ನಡಿ 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 ನಡಿ. ನಡಿ. ಕೂತ್ಕೋ ಕೂತ್ಕೋ ಕೂತ್ಕೋ. ಸರ್, ಒಂದ್ ನಿಮಿಷ ಬನ್ನಿ ಸರ್. ಬನ್ನಿ ಸರ್. ಅವನು ಯಾವನ ನೋಡಿ ಸರ್ ಅಲ್ಲಿ ಬಂದು ಕೂತಿದ್ದಾನೆ? ಇವನ್ ಯಾಕೆ ಇಲ್ಲಿ ಬಂದು ಕೂತಿದ್ದಾನೆ? ಅದನ್ನ ನಾನು ನಿಮ್ಗೆ ಕೇಳ್ತಿರೋದು. ಮೊದಲಲ್ಲಿ ಕಳ್ಸು. ಎಸ್ ಸರ್. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಎಸ್. ಬನ್ನಿ ಬನ್ನಿ, ಒಂದು ನಿಮಿಷ ಬನ್ನಿ. ನೀವು ಬನ್ನಿ ಹೇಳ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅಯ್ಯೋ, ಏಯ್ ಬರಲಿ ಬರಲಿ. ಕುಡೀರಿ. ನನಗ್ ಬಾಯರ್ಕೆ ಇಲ್ಲ. ಇದನ್ನ ಕುಡೀರಿ. ಇದನ್ನ ಕುಡಿದ್ರೆ ಬಾಯರ್ಕೆ ಅದ, ಕುಡಿಯೋಕ್ ತಪ್ಪುತ್ತೆ. ಕುಡೀರಿ ಕುಡೀರಿ. ಎಲ್ಲಂದ್ರಲ್ಲೇ ಬಂದು ಕುತ್ಕೊಂಡ್ಬಿಡ್ತಾರೆ ಇವರು. ಎಲ್ಲ ಐಟಮ್ಸ್ ರೆಡಿನಾ? ರೆಡಿ ಸರ್. ನಾವು ಗೊಂಡ್ನವ್ರಪ್ಪ, ಗೊಂಡ್ನವ್ರ ಕಡೆಯವರು. ಏನೋ ಮರುವಾದೆ ಕೊಡ್ಬೇಕು, ಮರುವಾದೆ ಏನೋ. ನಮ್ಮವರೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಇದು ಹೇಳಿದ್ದು ಬಾಸುಂಡಿ. ಬಾಸುಂಡೆನಾ? ಬಾಸುಂಡೆ ಜಿ, ಬಾಸುಂಡಿ. ಯಾವ್ದೋ ಒಂದ್ ಸೊಂಡಿ ಚೆನ್ನಾಗದ. ಚೆನ್ನಾಗಿದೆ. ಸುಮಾರಾಗದೆ, ಪರವಾಗಿಲ್ಲ. ಇದೇನಿದು? ಜಾಂಗೀರಿ. ಒಂದಷ್ಟು ಕವರ್ಗ ಕುಡಿ. ಏನಪ್ಪ ನೀನ ಕಿಲ್ ಕೂತಿದ್ಯಾ? ನೀನ್ ಕೂತ್ಕೊಳ್ಳೋದಿಲ್ಲಲ್ಲ, ಬಾಬಾ. ಏನು ಭಯ ಆಗ್ತಾ ಇದ್ಯಾ? ಯಾರಿಗೆ? ನಮ್ಮ ಅಪ್ಪಂಗೆ.
ಆ ವೇಟ್ರ್ ಕೈಯಲ್ಲಿರೋ ಗ್ಲಾಸ್ ತಗೊಂಡು ಒಂದು ಪೆಗ್ ಹಾಕ್ತೀಯ ಅಂದೆ. ದುಡ್ಡೇನಿಲ್ಲ ಪಾಪ್ರಿ, ಭಯ ಹೋಗುತ್ತೆ ಬಾ. ಅದು ನಾನು ಏಯ್ ಸರ್, ಅವನನ್ನು ಕಳಿಸಿಲ್ವಾ? ಮತ್ತೆ ಬಂದು ಕೂತಿದ್ದಾನೆ. ಅಯ್ಯೋ ಸರ್, ಅವ್ನು ಕಳಿಸಿದ್ದೆ ಸರ್, ಮತ್ತೆ ಬಂದು ಕೂತಿದ್ದಾನೆ ಸರ್. ಮದುವೆ ಮನೆ ಅಂತ ಸುಮ್ಮನಿದ್ದೀನಿ, ಇಲ್ಲಂತ ಥೋಡಿ ಸಾಯಿಸ್ಬಿಡ್ತಾ ಇದ್ದೆ. ಬೇಡ ಸರ್, ಬೇಡ ಸರ್. ಇಲ್ಲೇನೋ ಗಲಾಟೆ ಮಾಡಕ್ ಬಂದಿರ್ಬೇಕು ಅನ್ಸುತ್ತೆ. ಇರ್ಬೇಕು ಸರ್, ಇರ್ಬೇಕು. ಹೇಗಾದ್ರೂ ಮಾಡೋನ್ ಕಳಿಸು. ಕೂಲ್ ಡೌನ್ ಸರ್, ಕೂಲ್ ಡೌನ್ ಸರ್. ಸರ್, ನಿಮ್ ಕೆಲಸ ನೀವು ನೋಡಿ ಸರ್, ಈ ಕೆಲಸ ನಂಗೆ ಬಿಡಿ ಸರ್. ಸರ್ ಇವರಲ್ಲ ಸರ್, ನಿಮ್ ಕಾರು ಏನು? ಬನ್ನಿ ಸರ್. ಸಾರಿ. ಬನ್ನಿ ಸರ್, ಒಂದ್ ನಿಮಿಷ ಬನ್ನಿ ಸರ್, ಹೇಳ್ತೀನಿ. ಬನ್ನಿ ಹೇಳ್ತೀನಿ, ಬನ್ನಿ. ಹಲೋ, ಬನ್ನಿ ಸರ್, ಇಲ್ಲಿ ನಿಮ್ಮ ಹತ್ರ ಒಂದು ಗಹನವಾದ ವಿಷಯ ಚರ್ಚೆ ಮಾಡ್ಬೇಕಾಗಿದೆ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಸೇರಬೇಕಾ? ಸರ್, ಕೇಳದ್ ಮರ್ತ್ಬಿಟ್ಟು ಏನಾರು ತಗೋತೀರಾ? ಆಗ್ಬೋದು ಆಗ್ಬೋದು. ಸರ್, ಸೋಡಾನ ನೀರಾ? ಅದೆಲ್ಲ ಏನು ಬೇಡ. ಸಾರ್ ಸುಕ್ಕ ಕುಡಿದ್ರೆ ಕರಳು ಸುಟ್ಟೋಗುತ್ತೆ. ಸಾರ್, ಸಾರಿ ಸಾರಿ ಮೇಡಮ್. ಬಂದ್ರಲ್ಲ, ಯಾರೋ ಒಬ್ಬ. ಹಲೋ ರಾಮ್ ಪ್ರಸಾದ್. ಹಲೋ ಕಮಿಷನರ್. ಹಲೋ, ನಾನು ರಾಮ್ ಪ್ರಸಾದ್, ನನ್ನ ಮಗ ರಾಕೇಶ್. ಇವನೇ ನಿಶ್ಚಿತಾರ್ಥದ ಗಂಡು. ಹಾಗಾದ್ರೆ ಮೊದಲು ನೋಡಿದ್ದು? ನಾನು ಹೇಳ್ತೀನಿ. ಮೊದಲು ಪರಿಚಯ ಆಗಿದ್ದು ಮದುಮಗ, ಆಮೇಲೆ ಪರಿಚಯ ಆಗಿದ್ದು ನಿಶ್ಚಿತಾರ್ಥ ಆಗ್ಬೇಕಾರೆ ಹುಡುಗ. ಹಾಗಾದ್ರೆ ಇವರು ಅವ್ರ ಮಗ, ಅವರೇ ಹೇಳಿದ್ರಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಸರ್, ನನ್ ಗಂಡಿನ ಆಪ್ತ ಮಿತ್ರ. ಮತ್ತೆ ಮದುಮಗನ ಬಗ್ಗೆ ಹೇಳಿದ್ರಲ್ಲ? ಓ, ಅದಾ, ದುಬೈಗೆ ಹೋದವನು ಧರ್ಮೇಂದ್ರ ಜೊತೆ ಬಂದಲ್ಲ. ಆಕ್ಟರ್ ಧರ್ಮೇಂದ್ರ ಬಂದಿಯಾರ? ಮತ್ತೆ ಅಯ್ಯೋ, ನನಗೆ ಗೊತ್ತಾಗ್ಲಿಲ್ವಲ್ಲ. ನಿಮ್ಗೆ ಯಾಕೆ ಗೊತ್ತಾಗ್ಬೇಕು? ನಾನು ಅವ್ರನ್ನ ನೋಡ್ಬೇಕಾಗಿತ್ತು. ನೋಡೋರಂತೆ, ಬನ್ನಿ. ಧರ್ಮು, ಇವ್ರೇ ಧರ್ಮೇಂದ್ರ. ಇವನು ಧರ್ಮೇಂದ್ರನಾ? ये दोस्ती हम नहीं छोड़ेंगे छोड़ेंगे. ಇವನು ಧರ್ಮೇಂದ್ರನಾ? ನಾನೇನು ಗುಗ್ಗು ಅಂತ ತಿಳ್ಕೊಂಡಿದ್ಯಾ? ಫಿಲಂ ನಲ್ಲಿ ನಾನು ಧರ್ಮೇಂದ್ರ ನೋಡಿಲ್ವಾ? ಅಂದ್ರೆ ನೀವ್ ಹೇಳದ್ ನೋಡಿದ್ರೆ ಇವನ್ ಧರ್ಮೇಂದ್ರನ ಅಲ್ಲ ಅಂತಾನ. ಹಾಗಾದ್ರೆ ಬಾಂಬೆಯಿಂದ ಸುಳ್ಳು ಹೆಸರು ಇಟ್ಕೊಂಡ್ ಬಂದಿದ್ಯಾ? ಯಾವ ನನ್ನ ಮಗ ಹೇಳಿದ್ದು? ನಾನು ಮದುಮಗನ್ ತಂದೆ. ನೀವು ಮದುಮಗನ್ ತಂದೆನಾ? ಮದುಮಗನ್ ತಂದೆ ಇಷ್ಟ ಅಂದವಾಗಿರ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಈ ಅಂದಕ್ಕೂ ಆ ಚಂದಕ್ಕೂ ಮ್ಯಾಚ್ ಆಗ್ತಾ ಇಲ್ವಲ್ಲ. ತಂದೆ, ಅಲ್ಲ ಎಣ್ಣೆ ಎಟ್ಟು ಬೇಜಾರ್ ಮಾಡ್ಕೋಬೇಡಿ, ಮದುಮಗನ್ ನೋಡ್ಕೊಂಬರೋಣ ಬನ್ನಿ. ರೋಮಾಂಚನ. ಇಲ್ಲಿ ನೋಡು ನಿಮ್ಮಪ್ಪ. ಅಪ್ಪನ ಹಾಗಂತ ಯಾರೋ ಹೇಳಿದ್ದು? ತಪ್ಪಲೇ ಬೋಲ. ಆಹಾ, ತಪ್ಪು ಮಾಡಿದವನು ಸಿಕ್ಕೇ ಸಿಗ್ತಾನೆ ಅನ್ನೋದು ವೇದಾಂತ ಅಲ್ಲ, ಸಿದ್ಧಾಂತ. ಇದು ನಾನು ನನ್ನ ತಾಯಿಗೆ ಕೊಟ್ಟ ಮಾತು. ಯಾವತ್ತಾದ್ರೂ ನಿನ್ನ ತಂದೆ ಸಿಕ್ಕಿದ್ರೆ ಹಲ್ಲು ಉದ್ರೋಗಂಗ್ ಹೊಡಿ ಅಂತ ನನ್ನ ಮಮ್ಮಿ ಹೇಳಿದ್ಲು. ಅದು ಈಗಿಡರ್ತು. ಯಾಕಪ್ಪ, ಏನಾಯ್ತು? ನನ್ನ ಮಮ್ಮಿನ ಗರ್ಭಿಣಿ ಮಾಡ್ಬಿಟ್ಟು ಓಡ್ ಹೋದ ನೀಚ ಇವನು. ಸೇಮ್ ಬಬ್ರುವಾಹನ ಸ್ಟೋರಿ ಮುಂದುವರ್ಸು. ಈಗ ನನ್ನ ಡ್ಯಾಡಿ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಡ್ಯಾಡಿ ಅಂತೆ, ಡ್ಯಾಡಿ. ನನಗೆ ನಿಂತರ ಡ್ಯಾಡಿ ಬೇಡ. ನಿಮಗ್ ಗೊತ್ತಾ, ನಾನು 3 ವರ್ಷದವನಾಗಿದ್ದಾಗ ಫಾದರ್ ಬೇಕು ಅಂತ ಹಠ ಮಾಡ್ತಿದ್ದಾಗ ಚರ್ಚ್ ಫಾದರ್ ನ ತೋರಿಸಿ ಇವರೇ ನಿನ್ ಫಾದರ್ ಅಂತ ಸಮಾಧಾನ ಪಡಿಸ್ತಾ ಇದ್ಲು ನನ್ನ ಮಮ್ಮಿ. ಯಾಕೆ, ಏನಾಯ್ತು? ಯಾರು ಇವರೆಲ್ಲ? ಇವನು ಧರ್ಮೇಂದ್ರ ಅಂತ ಅಲ್ಲೂ ಹೊಡೆದ, ಇವನು ಅಪ್ಪ ಅಂತ ಹೇಳಿ ಇಲ್ಲೂ ಹೊಡಿತಿದ್ದಾನೆ. ನಾನು ಇವನ್ ತಾಯಿಗೆ ಮೋಸ ಮಾಡಿದೀನಂತೆ. ಹೌದು, ನೀ ನನ್ನ ತಾಯಿಗೆ ಮೋಸ ಮಾಡ್ದೆ, ನಾನು ಹೇಗೆ ಹುಟ್ಟಿದೆ? ಇವರೆಲ್ಲ ನಿಮ್ ಸಂಬಂಧಿಗಳು ಅಂತ ನಾನ್ ತಿಳ್ಕೊಂಡಿದ್ದೆ. ನಿಮ್ ಸಂಬಂಧಿಕರು ಅಂತ ನಾನ್ ತಿಳ್ಕೊಂಡಿದ್ದೆ. ಇಬ್ಬರು ಸಂಬಂಧಿಗಳು ಅಲ್ಲ ಅಂದ್ಮೇಲೆ ಯಾರು ಈ 3rd ಕ್ಲಾಸ್ ಜನ? ಈ ಭಿಕ್ಷುಕರನ್ನೆಲ್ಲ ಯಾರು ಕರೆದಿದ್ದು? ನೋಡಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಸರ್, ಇವರೆಲ್ಲ ನಮ್ಮವರು.
ನೀನ್ ಯಾರೋ ಬೀದಿ ನಾಯಿ? ಯಾರನ್ನ ಕೇಳಿ ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದೆ? ಹೇಳೋ, ಏನ್ ನಿನ್ ಉದ್ದೇಶ? ಸರ್ ಸರ್ ಸರ್, ನಿಮ್ ಮಗಳು ಪ್ರೀತಿಸಿದ ಇವನ್ನೇ, ಇವನ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿದಕ್ಕೆ ತಾನೆ ನಾನು ಹೋಗಿ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದು. ಸರ್ ಅದು ಸರ್, ನೀವೇಂಗ್ ಮಾತಾಡಂಗೆ ಸರ್? ಕುಡ್ದಿದ್ದೀರಾ? ಜಾಸ್ತಿ ಆಗ್ಬಿಟ್ಟಿದೆ. ಏನ್ ಸರ್ ನೀವು? ಏ ಮಗ್ಗೆ ತಗೊಂಬರಪ್ಪ. ಏನ್ ಹೇಳ್ದೆ? ಈ ಭಿಕ್ಷುಕನ್ನ ನನ್ನ ಮಗಳು ಪ್ರೀತಿಸ್ತಾಳ? ನಾನು ಒಪ್ಕೊಂಡಿದ್ದು, ನನ್ನ ಮಗಳು ಇಷ್ಟಪಟ್ಟಿದ್ದು ಈ ರಾಕೇಶನ್ನ, ಆ ಅಭಿಪ್ರಾಯನಲ್ಲ. ನೀನಾಗೆ ಕರ್ಕೊಂಡು ಬಂದು ಈ ಅಯೋಗ್ಯರನ್ನ ನೀನೇ ಕರ್ಕೊಂಡು ಹೋಗ್ತೀಯೋ ಇಲ್ಲ ನಾನೇ ಕಚ್ಚಿಡ್ದು ಹೊರಗೆ ತಳ್ಳೋ? ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ಏನೋ ದೊಡ್ಡ ಮನುಷ್ಯ ಅಂತ ಮರ್ಯಾದೆ ಕೊಟ್ರೆ ಮರ್ಯಾದೆ ಬಿಟ್ಟು ಮಾತಾಡ್ತೀಯ. ಮೊದ್ಲು ನಿನ್ನ ಮಗಳನ್ನ ಕರಿ. ಅವಳು ಪ್ರೀತಿಸ್ತಾ ಇರೋದು ನನ್ನ ತಮ್ಮನ್ನು ಅಥವಾ ಅಲ್ಲಿ ನಿಂತಿರೋ ದೊಡ್ಡ ಮನುಷ್ಯನು ಅಂತ ಅವಳು ಹೇಳಿ. ನನ್ನ ಮನೆಗೆ ಬಂದು ನನಗೆ ಏನಿದೆಲ್ಲ? ಗಣೇಶಂಗೂ ನನ್ಗೂ ಮದ್ವೆ ಮಾಡ್ತೀನಿ ಅಂತ ನೀವೇ ಒಪ್ಪಿದ್ದು, ಈಗೇನಾಯ್ತು? ಈಗಲಾದ್ರೂ ಗೊತ್ತಾಯ್ತಾ ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ? ನಮ್ಮ ಹತ್ರ ಹಣ ಇಲ್ಲದೆ ಇರಬಹುದು, ಆದ್ರೆ ಸ್ವಾಭಿಮಾನ ಇದೆ. ಬೇರೆಯವ್ರ ತರ ನೀನು ಎಂಜಲ್ ತಿನ್ನೋಕ್ ಬಂದಿರೋ ನಾಯಿಗಳಲ್ಲ. ಬಂದ್ರ ದುಡ್ಡಿದ್ರೆ ಏನಂತ ಸ್ಟೇಟಸ್ ಇರ್ಬೇಕು, ಇಲ್ಲ ಅಂದ್ರೆ ಬೀದಿ ನಾಯಿಗಳೆಲ್ಲ ಮನೆಗಳನ್ನು ನುಗ್ಗಿ ಧ್ವಂಸ ಮಾಡ್ತವೆ. ಏಯ್, ಏನೋ ನೋಡ್ತಾ ಇದೀಯಾ? ಬರ. ಇದೆ ಇದೆ ಇದೆ, ಬಡವರಿಗೂ ಶ್ರೀಮಂತರಿಗೂ ಇರೋ ವ್ಯತ್ಯಾಸ. ಇಂಥ ಅವಮಾನ ಎಲ್ಲ ಬಡವರಿಗೆ ಮಾಮೂಲು. ನನಗ್ ಗೊತ್ತು ನಿಮ್ಮೆಲ್ರಿಗೂ ತುಂಬಾ ನೋವಾಗಿದೆ ಅಂತ. ಏನ್ ಮಾಡ್ಲಿ ಮಗಳೇ ಆ ನೋವಿನ ಜೊತೆಗೆ ಈ ನೋವನ್ನು ಸಹಿಸ್ಕೊಂಬಿಡಿ. 4 ಗ್ರಾಮ್ ಚಿನ್ನ ಸುಮ್ನೆ ವೇಸ್ಟ್ ಆಗುತ್ತಲ್ಲ ಅಂತ ಈ ನೋವುಗಳನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಆ ಮಹದೇಶ್ವರ ನಿಮ್ಗೆ ಕರುಣಿಸ್ಲಿ. ಬರ್ಲ ರುದ್ರಣ್ಣ? ಇನ್ನೊಂದು ಮಾತಾಡೋದಕ್ಕೆ ಕೊಂದು ಹಾಕ್ಬಿಡ್ತೀನಿ. ನಾನು ಬದುಕಿರೋವರೆಗೂ ನೀನ್ ಅನ್ಕೊಂಡಿರೋದು ಯಾವುದು ನಡೆಯೋದಿಲ್ಲ, ಅದಕ್ಕೆ ನಾನು ಒಪ್ಪೋದು ಇಲ್ಲ. ಮೈಂಡ್ ಇಟ್.